हरि ओम। नमस्ते सर। नमस्ते। मंगलेन आरभामहे। अस्त्युत्तरस्यां दिशि देवतात्मा हिमालयो नाम नगाधिराजः पूर्वापरौ तोयनिधिवगाह्य स्थितः पृथिव्या इव मानदण्डः। ನಿನ್ನೆಯ ಸಾರಾಂಶವನ್ನ ಕೆಲವೊಂದು ವಾಕ್ಯಗಳಲ್ಲಿ ಹೇಳ್ತೀರಾ? ನಿನ್ನೆ ಮಮತಾ ಅವರು ಹೇಳಿದ್ರು, ಸುಮನಾ ಅವರು ಹೇಳ್ತೀರಾ ಇವತ್ತು? ಸರ್ ನಿನ್ನೆ ಅಟೆಂಡ್ ಆಗಿಲ್ಲ ಸರ್ ನಾನು. ಸರಿ ಸರಿ. ಅವತ್ತಿನ ತರಗತಿದು ಮುಂದಿನ ತರಗತಿಯಲ್ಲಿ ಸ್ವಲ್ಪ ಸಾರಾಂಶ ಹೇಳುವಷ್ಟಾದ್ರೂ ನಾವು ಸಿದ್ಧತೆ ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕೆ ನಾನು ನಿಮ್ಗೆಲ್ಲ ಸಾಫ್ಟ್ ಕಾಪಿ ಇನ್ ದ ಸೆನ್ಸ್ ವಾಯ್ಸು ಮತ್ತು ಆಡಿಯೋ ವಿಡಿಯೋ ಎರಡನ್ನೂ ಕಳಿಸ್ತಾ ಇದ್ದೇನೆ. ಒಂದ್ಸಲ ಅದನ್ನ ಕೇಳಿ ಸಿದ್ಧರಾಗ್ಬೇಕಾಗತ್ತೆ. ಯಾಕಂದ್ರೆ ಇದು ಒನ್ ವೇ ಆಗ್ಬಾರ್ದು. ನಿಮ್ ಕಡೆಯಿಂದ ಈ ಚರ್ಚೆಯಲ್ಲಿ ಪಾಲ್ಗೊಳ್ಳುವಿಕೆ ಇರಬೇಕು ಅನ್ನೋದು ನನ್ನ ಅಪೇಕ್ಷೆ. ಇವರು ವಿಶ್ವರಾಜ್ಯ ಅವರು ಸ್ವಾಮಿಗಳು. ಕೇಳಿಸ್ತಾ ಇದೆಯಾ ವಿಶ್ವರಾಜ್ಯ ಅವರೇ, ಸ್ವಾಮಿಗಳೇ? ಹಲೋ ಸರ್, ನಮಸ್ಕಾರ ಸರ್. ನಮಸ್ತೆ. ನಿನ್ನೆ ಸಾರ ಹೇಳ್ತೀರಾ? हरि ओम। अस्तु, ममता विवक्षति। ಫೈನ್. ಇದನ್ನ ನಾನು ಒತ್ತಾಯ ಮಾಡುವುದಿಲ್ಲ, ನೀವೇ ಸ್ವಯಂ ಪ್ರೇರಿತವಾಗಿ ಈ ಒಂದು ಕಾರ್ಯದಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನುವಂಥದ್ದು ನನ್ನ ಅಭಿಲಾಷೆ. ಹಿಂದೆನೂ ಈ ಮಾತನ್ನ ವಿಸ್ತಾರವಾಗಿ ಹೇಳಿದ್ದೆ, ಈಗ ಕೊನೆಯ ಬಾರಿ ಹೇಳ್ತಾ ಇದ್ದೇನೆ. ಮತ್ತೆ ಇದನ್ನು ಹೇಳುದು ಅಷ್ಟೊಂದು ಶೋಭೆ ತರುವಂತಹ ವಿಚಾರ ಅಲ್ಲ. ಇದು ಒಮ್ಮುಖವಾಗಿರಬಾರದು, ಇದು ಚರ್ಚಾ ರೂಪವಾಗಿ ಪರಿವರ್ತನೆಗೊಳ್ಳಬೇಕು ಅನ್ನುವಂಥದ್ದೇ ನನ್ನ ಆಶಯ. ಈಗ ವಿಷಯಕ್ಕೆ ಪ್ರವೇಶ ಮಾಡೋಣ. 31ನೇ ಶ್ಲೋಕ. असंभृतं मंडनमंगयष्टेः अनासवाक्यं करणं मदस्य कामस्य पुष्पव्यतिरिक्तमस्त्रं बाल्यात् परं साथवयः प्रपेदे. ಈ ಶ್ಲೋಕದ ಅನ್ವಯ ಹೀಗಿದೆ: असंभृतं मंडनम अंगयष्टेः अनासवाक्यं करणं मदस्य कामस्य पुष्पव्यतिरिक्तम् अस्त्रं बाल्यात् परं सा अथ वयः प्रपेदे. ಶ್ಲೋಕದ ಸಾರಾಂಶ ಈ ಹಿಂದಿನ ಶ್ಲೋಕಗಳಲ್ಲಿ ಪಾರ್ವತಿಯ ಬಾಲ್ಯಾವಸ್ಥೆಯನ್ನ ವರ್ಣಿಸಿ ಕವಿ ಆಕೆಯ ಬಾಲ್ಯ ಎಷ್ಟೊಂದು ಸೊಬಗಿನಿಂದ ಕೂಡಿತ್ತು, ಕ್ರೀಡಾ ರಸವನ್ನ ಹೇಗೆ ಅನುಭವಿಸ್ತಾ ಇದ್ಲು, ಈ ಎಲ್ಲ ವಿಚಾರಗಳನ್ನು ಹೇಳಿದ್ದಾಗಿದೆ. ಈಗ ಆಕೆ ಬಾಲ್ಯದಿಂದ ಯೌವನಾವಸ್ಥೆಗೆ ಕಾಲಿಡ್ತಾ ಇರುವಂತಹ
ಈ ಸಂಕ್ರಾಂತಿ ಕಾಲವನ್ನ ಕವಿ ಹೇಳ್ತಾ ಇದ್ದಾನೆ. ಅಸಂಭೃತಂ ಮಂಡನಂ ಅಂಗಯಷ್ಟೇ. ಆಕೆಯ ಯೌವನಾವಸ್ಥೆ, ಬಾಲ್ಯದಿಂದ ಯೌವನಕ್ಕೆ ಈ ಸಂಕ್ರಾಂತಿ ಕಾಲ ಅಂತ ಏನು ಹೇಳ್ತಾರೆ, ಅಥವಾ ಈ ಟ್ರಾನ್ಸಿಷನ್ ಪೀರಿಯಡ್ ಅಂತ ಕರೀತಾರಲ್ಲ, ಇಲ್ಲಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅನೇಕ ಪರಿವರ್ತನೆಗಳಾಗುತ್ತೆ. ಅದು ಪುರುಷರಲ್ಲಿಯೂ ಆಗುತ್ತದೆ ಮತ್ತು ಸ್ತ್ರೀಯರಲ್ಲಿಯೂ ಆಗ್ತದೆ. ಪುರುಷರಲ್ಲಾಗುವಂತಹ ಬದಲಾವಣೆ ಅಭಿವ್ಯಕ್ತವಾಗುವುದಿಲ್ಲ, ಅಷ್ಟೊಂದು ವಿಸ್ತೃತವಾಗಿ ಸ್ಪಷ್ಟವಾಗಿ ಅಭಿವ್ಯಕ್ತಿಯನ್ನ ಕಂಡು ಬರದೇ ಇದ್ರೂ ಕೂಡ ಸ್ತ್ರೀಯರಲ್ಲಿ ಈ ಅಭಿವ್ಯಕ್ತಿ ಇದು ಹೆಚ್ಚಾಗಿ ಕಂಡು ಬರ್ತದೆ ಅನ್ನುವಂಥದ್ದು ಕವಿಯ ಆಶಯ. ಇಲ್ಲಿ ಅಸಂಭೃತಂ ಮಂಡನ ಅಂಗಯಷ್ಟೇ ಅನಾಸವಾಕ್ಯಂ ಕರಣಂ ಮದಸ್ಯ ಕಾಮಸ್ಯ ಪುಷ್ಪ ವ್ಯತಿರಿಕ್ತಮಸ್ತ್ರಂ ಬಾಲ್ಯಾತ್ ಪರಂ ಸಾ ಅಥ ವಯಃಪ್ರಭೇದೆ. ಆಕೆ ತನ್ನ ದೊಡ್ಡವಳಾದಳು, ಅಥವಾ ಈಗಿನ ಪರಿಭಾಷೆಯಲ್ಲಿ ಹೇಳುವುದಾದ್ರೆ ಆಕೆ ಬಾಲ್ಯವನ್ನ ಮೀರಿ ಈಗ ತುಂಬು ಯೌವನಾವಸ್ಥೆಯ ಒಂದು ಪಾದಾರ್ಪಣೆ ಮಾಡ್ತಾ ಇದ್ದಾಳೆ ಅನ್ನುವಂತಹ ವಿಚಾರವನ್ನ ಕವಿ ಹೇಳ್ತಾ ಇದ್ದಾನೆ. ಇಲ್ಲಿಂದ ಆರಂಭ ಆಗಿ ಸುಮಾರು 49ನೆಯ ಶ್ಲೋಕದವರೆಗೆ ಕವಿ ಈಕೆಯ ಶರೀರ ಸೌಷ್ಠವವನ್ನ, ಮೈಕಾಂತಿಯನ್ನ ವರ್ಣಿಸ್ಲಿಕ್ಕೆ ಮೀಸಲಾಗಿಟ್ಟಿದ್ದಾನೆ. ಆಕೆ ಎಷ್ಟು ಸೊಬಗಾಗಿದ್ಲು, ಸೌಂದರ್ಯದ ಗಣಿಯಾಗಿದ್ಲು ಅನ್ನೋದನ್ನ ಒಂದೊಂದು ಶ್ಲೋಕದಲ್ಲೂ ಒಂದೊಂದು ಮುಖವಾಗಿ ಆಕೆಯ ಸೌಂದರ್ಯ ವರ್ಣನೆಯನ್ನ ಮಾಡ್ತಾ ಇದ್ದಾನೆ. ಇದನ್ನ ನೋಡಿ ಅನೇಕ ವಿಮರ್ಶಕರು ಕಾಳಿದಾಸನ ಶೃಂಗಾರ ಪ್ರಿಯತೆ ಅಥವಾ ಶೃಂಗಾರಕ್ಕೆ ಅವನು ಕೊಟ್ಟಂತಹ ಮಹತ್ವ ಇದು ಹೆಚ್ಚು ಎಂಬುದು ಅನೇಕ ವಿಮರ್ಶಕರ ಒಂದು ವಾದ ಇದೆ. ಈ ಶ್ಲೋಕದಲ್ಲಿ ಆಕೆ ಕಾಮದ ಇನ್ನೊಂದು ಅಸ್ತ್ರವಾಗಿದ್ಲು ಅಂತ ಹೇಳಿ ಕವಿ ಹೇಳ್ತಾ ಇದ್ದಾನೆ. ಕಾಮನಿಗೆ ಪಂಚ ಬಾಣಗಳಿದೆ ಎಂಬುದಾಗಿ ಪ್ರಸಿದ್ಧಿ ಇದೆ. ಅರವಿಂದಮಶೋಕಂಚ ಚೂತಂಚ ನವಮಲ್ಲಿಕಾ ನೀಲೋತ್ಪಲಂಚ ಪಂಚೈತೆ ಪಂಚಬಾಣಸ್ತು ಸಾಯಕಾಹ ಅಂತ ಹೇಳಿ ಅಮರಕೋಶ. ಅರವಿಂದ, ಅಶೋಕ, ಚೂತ, ನವಮಲ್ಲಿಕಾ, ನೀಲೋತ್ಪಲ ಎಂಬಂತಹ 5 ಬಾಣಗಳನ್ನ ಹೊಂದಿರ್ತಾನೆ ಯಾರು? ಮದನ, ಮನ್ಮಥ ಎಂಬಂತಹ ಉಲ್ಲೇಖವನ್ನ ಪುರಾಣಗಳಲ್ಲಿಯೂ ಹೇಳಿದ್ದಾರೆ ಮತ್ತು ಅದಕ್ಕೆ ತಕ್ಕಂತೆ ಅಮರಕೋಶದಲ್ಲಿ ಉಲ್ಲೇಖ ಇದೆ. ಈ 5 ಬಾಣಗಳನ್ನು ಹೊರತುಪಡಿಸಿ ಈಕೆ 6ನೆಯ ಬಾಣವಾಗಿದ್ಲು. ಅಷ್ಟೊಂದು ಆಕರ್ಷಣೀಯವಾಗಿ ಮನಮೋಹಕವಾಗಿ ಆಕೆ ಕಂಡು ಬರ್ತಾ ಇದ್ಲು ಅಂತ ಹೇಳಿ ಈ ಶ್ಲೋಕದಲ್ಲಿ ವರ್ಣಿಸ್ತಾನೆ. ಶ್ಲೋಕದ ಅನ್ವಯ ಹೀಗಿದೆ: ಅಥ ಸಾ ಅಂಗಯಷ್ಟೇಃ ಅಸಂಭೃತಂ ಮಂಡನಂ ಅನಾಸವಾಕ್ಯಂ ಮದಸ್ಯ ಕರಣಂ ಕಾಮಸ್ಯ ಪುಷ್ಪವ್ಯತಿರಿಕ್ತಂ ಅಸ್ತ್ರಂ ಬಾಲ್ಯಾತ್ ಪರಂ ವಯಃಪ್ರಭೇದೆ. ಇಲ್ಲಿ ಯೌವನಾವಸ್ಥಾಂ ಪ್ರಾಪ್ತವತಿ, ಯೌವನಾವಸ್ಥೆ ಆಕೆಯು ಯೌವನಾವಸ್ಥೆಯನ್ನ ಪ್ರವೇಶ ಮಾಡಿದಳು ಎಂಬಂತಹ ಈ ಶ್ಲೋಕದಿಂದ ಆರಂಭವಾಗಿ 49ನೆಯ ಶ್ಲೋಕದವರೆಗೆ ಜ್ಞಾಪಕ ಇಟ್ಕೊಳ್ಳಿ. 49ನೆಯ ಶ್ಲೋಕದಲ್ಲಿ ಇಲ್ಲಿ ಉಪಕ್ರಾಂತವಾದಂತಹ ವಿಚಾರವು ಅಲ್ಲಿ ಉಪಸಂಹೃತವಾಗುತ್ತೆ. ಉಪಕ್ರಮ ಮತ್ತು ಉಪಸಂಹಾರ. ಉಪಕ್ರಮ ಅಂದ್ರೆ ಬಿಗಿನಿಂಗ್, ಮೊದಲು ಸ್ಟಾರ್ಟ್ ಮಾಡುವಂಥದ್ದು ಅಥವಾ ಆರಂಭ ಅಂತ ಅರ್ಥ. ಉಪಸಂಹಾರ ಕೊನೆ. ಈ 31ರಿಂದ 49 ಈ ಶ್ಲೋಕಗಳಲ್ಲಿ ಕಾಳಿದಾಸನು ಪಾರ್ವತಿಯ ಯೌವನವನ್ನ, ದೇಹ ಕಾಂತಿಯನ್ನ ವಿಸ್ತೃತವಾಗಿ ವಿಭಿನ್ನ ಮುಖಗಳಲ್ಲಿ ವರ್ಣಿಸಿದ್ದಾನೆ. ಈಗ ಅದರ ಅನ್ವಯದ ಪ್ರಕಾರ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಅಥ ಏಷಾ ಪಾರ್ವತಿ ಉಮಾ ಇತಿ ಯಾ ಪ್ರಸಿದ್ಧ ಸಾ ಪಾರ್ವತಿ
ಅಂಗಯಷ್ಟೇ ಶೋಭನ ಅವಯವಾನಾಂ. ಅಂಗಯಷ್ಟಿ ನಾಮ ಶೋಭನ ಅವಯವಾನಾಂ ಅಂತ ಅರ್ಥ. ಆಕೆಯ ಶರೀರದ ಅವಯವಗಳು ಅಷ್ಟೊಂದು ಆಕರ್ಷಣೀಯವಾಗಿ ಶೋಭಾಯಮಾನವಾಗಿ ಕಂಡು ಬರ್ತಾ ಇತ್ತು. ಅಂಗಯಷ್ಟೇ ಅಸಂಭೃತಂ ಮಂಡನಂ. ಅಸಂಭೃತಂ ಅನ್ನೋ ಶಬ್ದಕ್ಕೆ ಸ್ವಾಭಾವಿಕಂ ಅಂತ ಅರ್ಥ ಕೊಟ್ಟಿದ್ದಾರೆ. ಇದು ಈ ಮೈಕಾಂತಿಯು ಹೊರಗಿನ ಲೇಪನದಿಂದ ಬಂದಂತಹ ಮೈಕಾಂತಿ ಅಲ್ಲ. ಈಗಿನ ಕಾಲದಲ್ಲಿ ಅನೇಕ ವಿಧವಾದಂತಹ ಸೌಂದರ್ಯ ಸಾಧಕಗಳನ್ನು ಬಳಸಿಕೊಂಡು ಮೈಕಾಂತಿಯನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡುವಂತಹ ವಿಧಾನ ಅಲ್ಲ. ಅಸಂಭೃತಂ ಇದು ಅತ್ಯಂತ ಸ್ವಾಭಾವಿಕವಾದದ್ದು ಮೈಕಾಂತಿ. ಅಸಂಭೃತಂ ಸ್ವಾಭಾವಿಕಂ ಮಂಡನಂ. ಮಂಡನಂ ನಾಮ ಅಲಂಕರಣಂ. ಈಕೆಯ ಸೊಬಗಿನ ಮೂಲ ಅದು ಪ್ರಾಕೃತಿಕವಾಗಿ ಆಕೆ ಪಡೆದಂತಹ ಒಂದು ಸೌಂದರ್ಯವೇ ಹೊರತು ಹೊರಗಿನಿಂದ ಯಾವುದೇ ಸೌಂದರ್ಯ ಸಾಧಕ ದ್ರವ್ಯಗಳನ್ನು ಬಳಸಿ ಪಡೆದಂತಹ ಸೌಂದರ್ಯ ಅಲ್ಲ ಅಂತ ಹೇಳ್ತಾ ಇದ್ದಾನೆ. ಅಸಂಭೃತಂ ಮಂಡನಂ ಅಂಗಯಷ್ಟೇ ಅನಾಸವಾಖ್ಯಂ. ಆಸವ ಅಂದ್ರೆ ಕೆಲವೊಂದು ಆಹಾರ ಪದಾರ್ಥಗಳನ್ನ ಕೊಟ್ಟು ಅಥವಾ ಕೆಲವೊಂದು ಔಷಧೋಪಚಾರಗಳನ್ನು ಮಾಡಿ ಪಡೆದಂತಹ ಸೌಂದರ್ಯ ಅಲ್ಲ. ಇಲ್ಲಿ ಅನಾಸವಾಕ್ಯಂ ಅಸಂಭೃತಂ ಈ ಎರಡೂ ಶಬ್ದಗಳನ್ನ ಕವಿ ನಕಾರಾತ್ಮಕ ನಿಷೇಧವನ್ನ ಮಾಡುವುದರ ಮೂಲಕ ಪ್ರಯೋಗಿಸಿದ್ದಾರೆ. ಅಂದ್ರೆ ಸ್ವಾಭಾವಿಕ ಮೈಕಾಂತಿಯುಳ್ಳದ್ದು ಮತ್ತು ಯಾವುದೇ ಔಷಧೋಪಚಾರಗಳಿಂದ ಪಡೆದಂತಹ ಮೈಕಾಂತಿ ಅಲ್ಲ. ಅನಾಸವಾಕ್ಯಂ ಮದಸ್ಯ ಕರಣಂ. ಮದಸ್ಯ ಅಂದ್ರೆ ಸಮೋಹಸ್ಯ, ಆ ಸಂಮೋಹನ ಶಕ್ತಿ, ಆಕರ್ಷಣ ಶಕ್ತಿ, ಆ ಚುಂಬಕ ಶಕ್ತಿಯ ಒಂದು ಸಾಧನವಾಗಿದ್ಲು. ಮದಸ್ಯ ಕರಣಂ ಕಾಮಸ್ಯ. ಕಾಮಸ್ಯ ಅಂದ್ರೆ ಮದನ. ಮದನೋ ಮನ್ಮಥೋ ಮಾರಃ ಪ್ರದ್ಯುಮ್ನೋ ಮೀನಕೇತನಃ ಕಂದರ್ಪೋ ದರ್ಪಕೋನಂಗಃ ಕಾಮ ಪಂಚಶರ ಸ್ಮರಃ ಅಂತ ಹೇಳಿ ಅಮರಕೋಶ. ಇಷ್ಟೂ ಶಬ್ದಗಳು ಮದನೋ ಮನ್ಮಥೋ ಮಾರಃ ಪ್ರದ್ಯುಮ್ನೋ ಮೀನಕೇತನಃ ಕಂದರ್ಪೋ ದರ್ಪಕೋನಂಗಃ ಕಾಮಃ ಪಂಚಶರ ಸ್ಮರಃ. ಇಷ್ಟೂ ಶಬ್ದಗಳು ಮದನನಿಗೆ ಪರ್ಯಾಯ ಶಬ್ದಗಳು. ಅಂತಹ ಕಾಮನ ಮದನಸ್ಯ ಪುಷ್ಪವ್ಯತಿರಿಕ್ತಂ ಅಸ್ತ್ರಂ. ಈ ಪಂಚಬಾಣಗಳು ಅಂತ ಈಗ ತಾನೇ ಹೇಳಿದ್ನಲ್ಲ, ಆ ಪಂಚಬಾಣಗಳು ಅರವಿಂದ, ಅಶೋಕ, ಚೂತ, ನವಮಲ್ಲಿಕ, ನೀಲೋತ್ಪಲ, ಈ 5 ಬಾಣಗಳನ್ನು ಹೊರತುಪಡಿಸಿ ಈಕೆಯೇ ಮದನನ ಮತ್ತೊಂದು ಬಾಣವೋ ಎಂಬಂತೆ ಅತ್ಯಂತ ಆಕರ್ಷಣೀಯವಾಗಿದ್ಲು. ಕಾಮಸ್ಯ ಪುಷ್ಪವ್ಯತಿರಿಕ್ತಂ ಅಸ್ತ್ರಂ ಬಾಲ್ಯಾತ್ ಪರಂ ವಯಃ ಪ್ರಪೇದೆ. ಈಕೆಯು ಬಾಲ್ಯವನ್ನ ಮುಗಿಸಿ ತನ್ನ ಯೌವನಾವಸ್ಥೆಗೆ ಪಾದಾರ್ಪಣೆ ಮಾಡಿದಳು ಎಂಬಂತಹ ಈ ಶ್ಲೋಕದ ತಾತ್ಪರ್ಯಾರ್ಥ ಇದೆ. ಎಸೆನ್ಸ್ ಇನ್ ಇಂಗ್ಲಿಷ್. Hari Om. Now in 31st shloka, the poet describes the beauty of Parvati in detail. From 31 to shloka sankhya 49, the poet has given complete description of how beautiful Parvati was, how attractive, how awesome she was. Here in this shloka, 31st shloka, the poet describes Parvati's beauty in 2 different terms. One is Parvati's
physical structure was so attractive that it is not the result of the external application of cosmetics. So it is not the result, the beauty of Parvati is not resulted from the application of various creams. And on the other hand, it is not resulted from taking different drugs in the sense, different kinds of medicines in order to improve one's beauty. Here, the poet intends to say that her beauty is natural. And on the other side, he gives a beautiful description saying that she was one of the charming weapons of Madana, that is Kamadeva. Manmatha has 5 arrows. Aravinda, Ashoka, Chuta, Navamallika, and Nilotpala. These 5 arrows are known to attract the people. But Parvati is the 6th weapon of 6th arrow of Madana, who is so charming and attractive that as she enters into the teen age, she is blossoming like a more attractive weapon in the hands of Manmatha, the Kamadeva. संस्कृते इत्थं सारं वक्तुं शक्यते, सारः इत्थं वक्तुं शक्यते। श्लोकसंख्या 31 तः श्लोकसंख्या 49 अथवा 49 पर्यन्तं पार्वत्याः सौन्दर्यवर्णनं, शरीरसौन्दर्यवर्णनं कविना विधातमस्ति। अस्मिन् श्लोके 41तमे श्लोके पार्वत्याः सौन्दर्यवर्णनं द्विधा कविः अकरोत्, निषेधमुखेन अपि च उपमामुखेन। पार्वत्याः सौन्दर्यं न कृतकम् अपितु स्वाभाविकं, नैसर्गिकम् इति प्रथमो विषयः। अयं कृतकलेपनाद्वा अथवा विविध औषधद्रव्याणां सेवनाद्वा संप्राप्तं सौन्दर्यं न, अपितु स्वाभाविकं सौन्दर्यं, स्वाभाविकी कान्तिः इति एकः अंशः। अपरः अंशः, सा पार्वती कामस्य बाणः इव, सायकः इव, षष्ठः सायकः इव आवर्जकम् आकर्षणीयं सौन्दर्यं प्राप्तवती यदा सा बाल्यात् यौवनावस्थां प्रविष्टवती। इत्येवं 31तमः श्लोकः। अन्ते पुनरेकवारं श्लोकं वाचयामि। असंभृतं मण्डनमङ्गयष्टेः अनासवाक्यं कर्णं मदस्य कामस्य पुष्पव्यतिरिक्तमस्त्रं बाल्यात् परं सा अथवयः प्रपेदे, सा अथवयः प्रपेदे। 32तमः श्लोकः 32।
ಉನ್ಮೀಲಿತಂ ತೂಲಿಕಯೇವ ಚಿತ್ರಂ ಸೂರ್ಯಾಂಶುಭಿರ್ಭಿನ್ನಮಿವಾರವಿಂದಂ ಬಭೂವ ತಸ್ಯಾಶ್ಚತುರಸ್ರಶೋಭಿ ವಪುರ್ವಿಭಕ್ತಂ ನವಯೌವನೇನ. ಪದವಿಭಾಗಃ ಉನ್ಮೀಲಿತಂ ತೂಲಿಕಯಾ ಇವ ಚಿತ್ರಂ ಸೂರ್ಯಾಂಶುಭಿಃ ಭಿನ್ನಂ ಇವ ಅರವಿಂದಂ ಬಭೂವ ತಸ್ಯಾಹ ಚತುರಸ್ರಶೋಭಿ ವಪುಃ ವಿಭಕ್ತಂ ನವಯೌವನೇನ. ಶ್ಲೋಕಸ್ಯ ಸಾರಃ ಏವಮಸ್ತಿ. ಈ ಶ್ಲೋಕದಲ್ಲಿ ಪಾರ್ವತಿಯು ಬಾಲ್ಯದಿಂದ ಯೌವನಕ್ಕೆ ಪಾದಾರ್ಪಣೆ ಮಾಡುವ ಸಂದರ್ಭದಲ್ಲಿ ಹೇಗೆ ಆಕೆಯ ಶರೀರದಲ್ಲಿ ಸೌಂದರ್ಯವು ಅರಳಲಿಕ್ಕೆ ಆರಂಭ ಆಯಿತು ಎಂಬಂತಹ ಸೂಚನೆಯನ್ನ ಸುಂದರವಾದಂತಹ ಎರಡು ಉಪಮೆಗಳಲ್ಲಿ ಕೊಟ್ಟಿದ್ದಾನೆ. ಹೇಗೆ ಒಂದು ಚಿತ್ರಕಾರನು ಚಿತ್ರ ಬಿಡಿಸುವಾಗ ಆರಂಭದಲ್ಲಿ ಅವನ ರೇಖೆಗಳೆಲ್ಲವೂ ಕೂಡ ಅಸ್ಪಷ್ಟವಾಗಿ ಕಂಡರೂ ಆ ಚಿತ್ರ ಪೂರ್ತಿಯಾಗುವಂತಹ ಹಂತದಲ್ಲಿ ಪ್ರತಿಯೊಂದು ರೇಖೆ ಪ್ರತಿಯೊಂದು ವರ್ಣದ ವೈಶಿಷ್ಟ್ಯವನ್ನ ನಾವು ಅರ್ಥೈಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇವೋ ಹಾಗೆಯೇ ಪಾರ್ವತಿಯು ಕೂಡ ಹಂತ ಹಂತವಾಗಿ ಯೌವನದ ಲಕ್ಷಣಗಳನ್ನ ಪಡ್ಕೊಳ್ತಾ ಹೋದ್ಲು. ಇದು ಒಂದು ಉಪಮೆ. ಎರಡನೇದು, ಸೂರ್ಯನ ಕಿರಣಗಳಿಂದ ಹೇಗೆ ಪದ್ಮವು ಹಂತ ಹಂತವಾಗಿ ವಿಕಾಸವನ್ನು ಹೊಂದುತ್ತೋ ಹಾಗೆಯೇ ಪಾರ್ವತಿಯು ಯೌವನದ ಲಕ್ಷಣಗಳನ್ನ ತನ್ನಲ್ಲಿ ಆವಾಹಿಸಿಕೊಳ್ಳಲಿಕ್ಕೆ ಆರಂಭಿಸಿದಳು ಎಂಬುದು ಶ್ಲೋಕದ ತಾತ್ಪರ್ಯ. ಅನ್ವಯ ಹೀಗಿದೆ: ನವಯೌವನೇನ ವಿಭಕ್ತಂ ತಸ್ಯಾಹ ವಪುಃ ತೂಲಿಕಯಾ ಉನ್ಮೀಲಿತಂ ಚಿತ್ರಮಿವ ಸೂರ್ಯಾಂಶುಭಿಃ ಭಿನ್ನಂ ಅರವಿಂದಮಿವ ಚತುರಸ್ರಶೋಭಿ ಬಭೂವ. ನಾನು ಮೊದಲು ಪದವಿಭಾಗ ಮಾಡ್ತಾ ಇದ್ದೇನೆ, ನಂತರ ಅನ್ವಯದ ಕ್ರಮವಾಗಿ ಅರ್ಥ ಕಥನೆ. ಈ ಕ್ರಮದಲ್ಲಿ ವಿಷಯೋಪನ್ಯಾಸ ಮಾಡ್ತಾ ಇದ್ದೇನೆ. ಯಾಕಂದ್ರೆ ಅನ್ವಯ ಕ್ರಮದಲ್ಲಿ ನಾವು ಅರ್ಥ ಮಾಡಿಕೊಂಡ್ರೆ ಅದು ಒಂದು ನಿಶ್ಚಿತವಾದಂತಹ ಅಥವಾ ಕ್ರಮಬದ್ಧವಾದಂತಹ ವಾಕ್ಯ ಶೈಲಿ ಇರ್ತದೆ. ಆದ್ದರಿಂದ ನೀವು ಈ ಚರ್ಚಾ ಸಂದರ್ಭದಲ್ಲಿ ಆ ಪದವಿಭಾಗಗಳನ್ನು ಗುರುತು ಹಾಕೊಂಡು ಅದರಲ್ಲಿ ಯಾವ ಪದವು ಎಷ್ಟನೇ ಸಂಖ್ಯೆಯದು ಅಂತ ಹೇಳಿ ಬರ್ಕೊಳ್ತಾ ಹೋದ್ರೆ ಅಲ್ಲಿ ನಿಮ್ಗೆ ಇನ್ನೂ ಹೆಚ್ಚಿನ ಸೌಕರ್ಯ ಆಗ್ತದೆ. ಕಾವ್ಯಾಧ್ಯಯನದಿಂದ ಭಾಷಾ ಜ್ಞಾನವು ವೃದ್ಧಿಸಬೇಕು, ಅದು ಪ್ರಮುಖವಾದಂತಹ ವಿಚಾರ. ಕಾವ್ಯಾಧ್ಯಯನವು ನಮ್ಮ ಭಾಷಾ ಜ್ಞಾನವನ್ನ ವರ್ಧಿಸಬೇಕು, ಭಾಷಾ ಸಾಮರ್ಥ್ಯವನ್ನ ಹೆಚ್ಚಿಸಬೇಕು. ಇದು ಇದರ ಪ್ರಮುಖವಾದಂತಹ ಲಕ್ಷ್ಯ. ಆದ್ದರಿಂದ ಈ ಎಲ್ಲ ವಿಷಯಗಳಲ್ಲಿ ಹೆಚ್ಚಿನ ಪರಿಶ್ರಮ ಮಾಡಲೇಬೇಕಾಗುತ್ತೆ. ಆಚಾರ್ಯಾತ್ ಪಾದಮಾದತ್ತೆ ಪಾದಂ ಶಿಷ್ಯ ಸ್ವಮೇಧಯ ಪಾದಂ ಸಬ್ರಹ್ಮಚಾರಿಭ್ಯ ಪಾದಂ ಕಾಲಕ್ರಮೇಣ ಚ. ಇಡೀ ಶಿಕ್ಷಣದ ಒಂದು ಪದ್ಧತಿಯಲ್ಲಿ ಗುರುಗಳಿಂದ 25% ಮಾತ್ರ ನಾವು ಕಲಿತೇವೆ. ಆಚಾರ್ಯಾತ್ ಪಾದಮಾದತ್ತೆ, ಪಾದಂ ಅಂದ್ರೆ ಕಾಲ್ಭಾಗ. ಪಾದಂ ಶಿಷ್ಯ ಸ್ವಮೇಧಯ, ಛಾತ್ರನಾದಂಥವನು 25% ಅಷ್ಟು ತನ್ನ ಪ್ರಯತ್ನ ಮಾಡಿ ಕಲ್ತ್ಕೊಳ್ಬೇಕು. ಪಾದಂ ಸಬ್ರಹ್ಮಚಾರಿಭ್ಯ, ಚರ್ಚೆ, ಸಂವಾದ, ವಿಷಯ ವಿನಿಮಯ ಇವುಗಳ ಮೂಲಕ ಇನ್ನೂ 25% ನಮಗೆ ಜ್ಞಾನ ಸಿಗ್ತದೆ. ಪಾದಂ ಕಾಲಕ್ರಮೇಣ ಚ, ಆ ಶ್ಲೋಕ ಅಥವಾ ವಿಚಾರದ ಸಂಪೂರ್ಣ ಜ್ಞಾನ ನಮಗೆ ಕಾಲಾನುಕ್ರಮದಲ್ಲಿ ಸಿಗ್ತದೆ ಅನ್ನುವಂಥದ್ದು ತುಂಬಾ ಸುಂದರವಾದಂತಹ ವಿಚಾರ. ಹೇಗೆ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಮಹತ್ವ ಇದೆ, ಇಲ್ಲಿ ನಾನು ಹೇಳುವಂಥದ್ದೇ ಫೈನಲ್ ಅಂತಲ್ಲ, ಅದರಿಂದನೇ ಪೂರ್ಣ ಜ್ಞಾನ ಸಿಗ್ತದೆ ಅಂತಲ್ಲ. ಅದರಿಂದ ಕೇವಲ ಕಾಲ ಭಾಗದ ಜ್ಞಾನ ಸಿಗ್ತದೆ. ಇನ್ನು ಅಷ್ಟೇ ಪ್ರಯತ್ನವನ್ನ ನಾವು ಮಾಡಬೇಕು. ಉಳಿದಂತಹ ಮೂರನೇ ಕಾಲು ಭಾಗ ಏನಿದೆ ಅದನ್ನ ಚರ್ಚೆ ಇದರಿಂದ ಸಂಪಾದಿಸ್ಕೊಳ್ಬೇಕಾಗ್ತದೆ.
ನಾವು ಚರ್ಚನೆ ಮಾಡುವುದಿಲ್ಲ, ಮಾತಾಡುವುದಿಲ್ಲ, ಮೌನವಾಗಿರ್ತೇವೆ, ಹಿಂದಿನ ಕ್ಲಾಸಿನ ಸಾರಾಂಶನೂ ಹೇಳುವುದಿಲ್ಲ. ಈ ರೀತಿಯ ಒಂದು ಮೌನ ಪ್ರತಿಕ್ರಿಯೆ ಇದ್ರೆ ಭಾಷಾ ಜ್ಞಾನ ಸಿದ್ಧಿ ಆಗುವುದಿಲ್ಲ. ಇಡೀ ಚರ್ಚೆ ಅಥವಾ ಈ ಕ್ಲಾಸ್ ಅಥವಾ ಚರ್ಚಾ ಸಮಯ ಈ ವರ್ಗಕ್ಕೆ ಒಂದು ಅರ್ಥಪೂರ್ಣವಾದಂತಹ ಸಂಗತಿ ಹೊಂದಿಕೆ ಆಗುವುದಿಲ್ಲ. ಆದ್ರಿಂದ ಇದು ಹೆಚ್ಚು ಚರ್ಚಿತವಾಗಬೇಕು. ನಿಮ್ಮ ಪಾರ್ಟಿಸಿಪೇಷನ್ ಅದರಿಂದ ನಾನು ತುಂಬಾ ಒತ್ತಾಯ ಮಾಡ್ತಾ ಇದ್ದೇನೆ. ನಿಮ್ಮ ಪಾರ್ಟಿಸಿಪೇಷನ್, ನಿಮ್ಮ ಭಾಗಗ್ರಹಿಕೆ ಇಲ್ಲಿ ಹೆಚ್ಚಾಗಬೇಕು. ಆ ಭಾಗಗ್ರಹಿಕೆ ಹೆಚ್ಚಾದಾಗ್ಲೇ ನಮಗೆ ಇನ್ನೂ ವಿಚಾರ ಸ್ಪಷ್ಟತೆ ಸಿಗ್ತದೆ, ಭಾಷೆಯ ಮೇಲೆ ಹಿಡಿತ ಸಿಗ್ತದೆ, ಮತ್ತು ಆ ವಿಚಾರವನ್ನ ಪ್ರತಿಪಾದನೆ ಮಾಡಿದಾಗ ನಮಗೊಂದು ಆತ್ಮವಿಶ್ವಾಸ, ಆತ್ಮಸ್ಥೈರ್ಯವೂ ಬರ್ತದೆ. ಆ ಹಿನ್ನೆಲೆಯಲ್ಲಿ ನೀವು ಇದರ ಕಡೆ ಹೆಚ್ಚು ಗಮನ ಕೊಡಬೇಕು. ನಾನು ಪ್ರತಿ ಸಲ ಹೇಳ್ತಾ ಇದ್ದೇನೆ, ಆದ್ರೆ ನಿಮ್ ಕಡೆಯಿಂದ ಇಂಥ ರೆಸ್ಪಾನ್ಸಸ್ ತುಂಬಾ ಕಡಿಮೆ ಇದೆ. ಆದ್ರಿಂದ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಒಂದೊಂದು ಶ್ಲೋಕವನ್ನು ಕೂಡ ನಾವು ಪ್ರಯತ್ನ ಮಾಡಿ ಅದಕ್ಕೆ ಅರ್ಥೈಸಿಕೊಂಡಾಗ ಅದು ಇನ್ನು ಹೆಚ್ಚು ಸ್ಪಷ್ಟವಾಗಿ ನಮಗೆ ಅರ್ಥ ಆಗ್ತದೆ. ಆದ್ರಿಂದ ಆಂಗ್ಲ ಭಾಷೆಯಲ್ಲಿ ಒಂದು ಮಾತಿದೆ, ಟೀಚಿಂಗ್ ಈಸ್ ಲರ್ನಿಂಗ್ ಟ್ವೈಸ್. ನೀವು ಒಂದು ವಿಷಯವನ್ನ ಇನ್ನೊಬ್ಬರಿಗೆ ಹೇಳ್ಕೊಡ್ತಾ ಇದ್ರೆ, ಹೇಳ್ಕೊಡುವಂತಹ ಸಂದರ್ಭದಲ್ಲಿ ಅಥವಾ ವಿಚಾರ ವಿನಿಮಯ ಮಾಡುವಂತಹ ಸಂದರ್ಭದಲ್ಲಿ ಆ ವಿಷಯದ ತೀವ್ರವಾದಂತಹ ಜ್ಞಾನ, ಇನ್ನೂ ಗಭೀರವಾದಂತಹ ಅಂಶಗಳು ನಮಗೆ ನಮ್ಮ ಮನಸ್ಸಿಗೆ ಬರ್ತದೆ. ಅದರಿಂದ ವಿಷಯ ಚರ್ಚೆ ಆಗ್ಬೇಕು. ವಿ ಮಸ್ಟ್ ಡಿಸ್ಕಸ್, ಡಿಬೇಟ್, ಇದೆಲ್ಲ ಆಗ್ಬೇಕು. ಆ ಚರ್ಚೆ ಆಗದೆ ಇದ್ರೆ, ಏಕಮುಖವಾಗಿದ್ರೆ ಅದು ಅಷ್ಟೊಂದು ಫಲಕಾರಿಯಾಗಿರುವುದಿಲ್ಲ ಅಂತೇಳಿ ಎಲ್ಲರೂ ಹೇಳಿದ್ದಾರೆ. ಅದೇ ವಿಷಯವನ್ನೇ ನಾನು ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ. ಆದ್ರೆ ನಿಮ್ಮಿಂದ ಇನ್ನೂ ಸಕಾರಾತ್ಮಕವಾದಂತಹ ಪ್ರತಿಸ್ಪಂದನೆ ಹೆಚ್ಚಾಗಬೇಕು ಅನ್ನೋದು ನನ್ನ ಅಪೇಕ್ಷೆ. ಫೈನ್, ಈಗ ವಿಷಯಕ್ಕೆ ಬರೋಣ. ಅನ್ವಯ ಕ್ರಮದ ಪ್ರಕಾರ ನವಯೌವನೇನ ವಿಭಕ್ತಂ. ಇಲ್ಲಿ ಕವಿ ಯೌವನ ಅಂತ ಹೇಳಿಲ್ಲ, ನವಯೌವನ ಅಂತ ಹೇಳಿದ್ದಾನೆ. ಅಂದ್ರೆ ಬಾಲ್ಯ ಮುಗಿಸಿ ಆಗ ತಾನೇ ಯೌವನಕ್ಕೆ ಕಾಲಿಡ್ತಾ ಇರುವಂತಹ ಸಂದರ್ಭ. ಈ ಸಂದರ್ಭದಲ್ಲಿ ಶರೀರದಲ್ಲೂ ಅನೇಕ ಬದಲಾವಣೆಗಳಾಗುತ್ತೆ. ರಾಸಾಯನಿಕ ಬದಲಾವಣೆಗಳು ಶಾರೀರಿಕವಾಗಿಯೂ ಆಗುತ್ತೆ, ಮಾನಸಿಕವಾಗಿಯೂ ಅನೇಕ ಬದಲಾವಣೆಗಳಾಗುತ್ತೆ. ನವಯೌವನೇನ ವಿಭಕ್ತಂ, ನವಯೌವನದಿಂದ ಅಭಿವ್ಯಕ್ತಿಯನ್ನು ಹೊಂದ್ತಾ ಇರುವಂತಹ ಸಂದರ್ಭದಲ್ಲಿ ತಸ್ಯಾಹ ವಪುಹು, ಆಕೆ ವಪುಹು ನಾಮ ದೇಹ, ಆಕೆಯ ದೇಹ ತೂಲಿಕೆಯ ಉನ್ಮೀಲಿತಂ ಚಿತ್ರಮಿವ. ಹೇಗೆ ಕುಂಚಕದಲ್ಲಿ ಬಿಡಿಸ್ತಾ ಒಬ್ಬ ಚಿತ್ರಕಾರ ತನ್ನ ಚಿತ್ರವನ್ನ ಆರಂಭ ದಿಶೆಯಲ್ಲಿ ಅವನು ಬಿಡಿಸುವಂಥದ್ದು ಅಮೂರ್ತವಾಗಿ ಕಾಣುತ್ತದೆ. ಆದ್ರೆ ಅದು ಮುಕ್ತಾಯದ ಹಂತಕ್ಕೆ ಬರುವಾಗ ಆ ಚಿತ್ರದ ಒಂದೊಂದು ಎಳೆಯೂ ಅಷ್ಟೊಂದು ಪ್ರಮುಖ ಅಂತ ಹೇಳಿ ನಮಗೆ ಗೊತ್ತಾಗ್ತದೆ. ಆ ರೀತಿ ತೂಲಿಕೆಯ ಉನ್ಮೀಲಿತಂ ಚಿತ್ರಮಿವ ಸೂರ್ಯಾಂಶುಭಿ ಭಿನ್ನಂ ಅರವಿಂದಮಿವ. ಸೂರ್ಯ ಅಂಶುಭಿ, ಅಂಶು ನಾಮ ಕಿರಣ. ಸೂರ್ಯ ಕಿರಣದಿಂದ ಹೇಗೆ ಪದ್ಮವು ವಿಕಾಸವಾಗ್ತದೋ ಹಾಗೆಯೇ ಚತುರಸ್ರ ಶೋಭಿ ಬಭೂವ ನವಯೌವನೇನ. ಹಾಗೆ ಪಾರ್ವತಿಯು ನವಯೌವನವನ್ನ ತನ್ನಲ್ಲಿ ಆವಾಹನೆ ಮಾಡಿಕೊಳ್ಳಿಕ್ಕೆ ಆರಂಭಿಸಿದಳು ಅಂತ ಹೇಳಿ ಈ ಶ್ಲೋಕದ ಅರ್ಥ. In 32nd shloka, the poet describes the beauty of Parvati as she is stepping into the youth. She undergoes a lot of changes physically and psychologically. Here the poet gives two similes. As the artist paints a picture, and in the initial stages the lines that he draws, the paint that he projects may not be easily understandable by the onlookers, but
with every stages of progress, it finds culmination. It finds into a beautiful, it turns into a beautiful art piece. Similarly, she develops her physical structure in a very phased manner, in a graded, gradual growth. And the poet gives the second simile: as the sun rays blossoms the flower, lotus flower, very slow and steady growth of blossoming makes the onlooker very happy. Similarly, she is also blossoming into full youth. So this is the complete description of 32nd shloka. 32तमे श्लोके कविः पार्वत्याः शरीर सौन्दर्यं लावण्यम् उपवर्णयति। यथा सा यौवने पादार्पणं करोति तथा तस्याः शरीरे अनेके गुणाः संक्रांताः दृश्यन्ते। यथा वा चित्रकारस्य चित्राणि आदौ लिख्यमानाः रेखाः, पूर्यमाणानि पूर्यमाणाः वर्णाः अस्पष्टं प्रतीयन्ते जनेभ्यः, यथा वा संपूर्णे चित्रे निर्मिते ते सर्वे अपि वर्णाः, ताः सर्वाः अपि रेखाः अर्थवन्तः अर्थवत्यश्च भवन्ति। यथा च सूर्यस्य किरणेन पद्मानि शनैः शनैः निरन्तरं विकासपथं प्राप्नुवन्ति, तथैव एतस्याः बाल्यात् यौवनावस्था संक्रांतस्थितौ विकासः शरीरे सर्वैः लक्षितः। एवं 32तमः श्लोकः। श्लोकवन्नೊಮ್ಮೆ ಓದ್ತೇನೆ। उन्मीलितं तूलिक एव चित्रं सूर्यांशुभिर्भिन्नमिवारविन्दं बभूव तस्याश्चतुरस्रशोभि पूर्विभक्तं नवयौवनेन। 33तमः श्लोकः। अभ्युन्नताङ्गुष्ठनखप्रभाभिः निक्षेपणाद्रागमिवोद्गिरन्तौ आजह्रतुः तच्चरणौ पृथिव्यां स्थलारविन्दाश्रियम् अव्यवस्थाम्। पदविभागः। अभ्युन्नताङ्गुष्ठनखप्रभाभिः निक्षेपणात् रागम् इव उद्गिरन्तौ आजह्रतुः तच्चरणौ पृथिव्यां स्थलारविन्दाश्रियम् अव्यवस्थाम्। अन्वय ಹೀಗಿದೆ। अभ्युन्नताङ्गुष्ठनखप्रभाभिः निक्षेपणात् रागम् उद्गिरन्तौ इव तच्चरणौ पृथिव्याम् अव्यवस्थां स्थलारविन्दश्रियम् आजह्रतुः। ಇಲ್ಲಿ ಆಕೆಯ ನಡಿಗೆ, ಆಕೆಯ ಸಂಚಾರ ಎಷ್ಟು ಸೌಂದರ್ಯಮಯವಾಗಿತ್ತು ಅಂತ ಹೇಳಿ ಕವಿ ಹೇಳ್ತಾ ಇದ್ದಾನೆ। ಆಕೆಯ ಅಂಗುಷ್ಠದ ಭಾಗದಲ್ಲಿ
ಇಲ್ಲಿ ಈ ವಿಚಾರಕ್ಕೆ ಹೋಗ್ಲಿಕ್ಕೆ ಮುಂಚೆ ನಾವು ಒಂದು ಅಂಶವನ್ನ ಗಮನಿಸಬೇಕು. ದೇವತೆಗಳನ್ನ ವರ್ಣಿಸುವಂತಹ ಸಂದರ್ಭದಲ್ಲಿ ಪಾದಾಂಗುಷ್ಠದಿಂದ ಆರಂಭ ಮಾಡಿ ಶಿರದವರೆಗೆ ವರ್ಣನೆಯನ್ನ ಮಾಡುವಂತಹ ಕ್ರಮ ಇದೆ. ಆದ್ರೆ ಮನುಷ್ಯರನ್ನ ವರ್ಣಿಸುವಂತಹ ಸಂದರ್ಭದಲ್ಲಿ ಕೇಶ ಅಥವಾ ಶಿರದಿಂದ ಆರಂಭಿಸಿ ಪಾದದವರೆಗೆ ವರ್ಣಿಸುವಂತಹ ಕ್ರಮ ಇದೆ. ಇದು ಸೂಕ್ಷ್ಮವಾದಂತಹ ವಿಚಾರ. ಈ ಕ್ರಮವನ್ನ ಸಾಮಾನ್ಯವಾಗಿ ಎಲ್ಲ ಪ್ರಾಚೀನ ಗ್ರಂಥಗಳಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ಮಹಾಕವಿಯು ಪಾರ್ವತಿಯನ್ನ ಪಾದಾಂಗುಷ್ಠದಿಂದ ವರ್ಣಿಸ್ತಾ ಇರುವ ಹಿನ್ನೆಲೆಯಲ್ಲಿ ಆಕೆಯ ದೈವತ್ವವನ್ನು ಸಾಬೀತುಪಡಿಸ್ತಾ ಇದ್ದಾನೆ. ಆಕೆ ಸಾಮಾನ್ಯ ಮಹಿಳೆ ಅಲ್ಲ, ಬದಲಾಗಿ ದೇವತಾ ಸ್ವರೂಪಿಣಿ ಅನ್ನುವಂಥದ್ದನ್ನ ಪರೋಕ್ಷವಾಗಿ ಹೇಳ್ತಾ ಇದ್ದಾನೆ. ಈ ವಿಚಾರಗಳೆಲ್ಲವೂ ಕೂಡ ನಮಗೆ ಮುಕ್ತವಾಗಿ ಕವಿಯಿಂದ ಹೇಳಲ್ಪಡುವಂತಹ ವಿಚಾರಗಳಲ್ಲ, ಬದಲಾಗಿ ನಾವೇ ಊಹೆಗಳನ್ನ ಅಥವಾ ಚಿಂತನೆಗಳನ್ನ ಅಳವಡಿಸಿಕೊಂಡು ಪಡೆದುಕೊಳ್ಬೇಕಾದಂತಹ ವಿಚಾರಗಳು. ಇಲ್ಲಿ ಈ ಶ್ಲೋಕದಲ್ಲಿ ಆಕೆಯ ಪಾದಾಂಗುಷ್ಠ, ಅಂಗುಷ್ಠ ಅಂದ್ರೆ ಹೆಬ್ಬೆರಳು, ಕಾಲಿನ ಹೆಬ್ಬೆರಳಿನ ನಖಭಾಗ, ಸಾಮಾನ್ಯವಾಗಿ ನಖಭಾಗವು ಮಧ್ಯದಲ್ಲಿ ಉಬ್ಬಿರುತ್ತದೆ. ಇದನ್ನ ಕವಿ ಅಭ್ಯುನ್ನತ ಅಂಗುಷ್ಠ ನಖ ಪ್ರಭಾಭಿ, ಆ ನಖವು ಮಧ್ಯದಲ್ಲಿ ಉಬ್ಬಿದ್ದು ಒಂದು ಅರ್ಧಚಂದ್ರಾಕೃತಿಯ ಆಕಾರವನ್ನ, ವಿರುದ್ಧ ಅರ್ಧಚಂದ್ರಾಕೃತಿಯ ಆಕಾರವನ್ನ ಹೊಂದಿರ್ತದೆ. ಈ ನಖದ ಪ್ರಭೆ ಹೇಗಿತ್ತು, ಎಷ್ಟಿತ್ತು ಅನ್ನೋದನ್ನ ಕವಿ ಹೇಳ್ತಾ ಇದ್ದಾನೆ. ಅಭ್ಯುನ್ನತ ನಖ ಪ್ರಭಾಭಿ ನಿಕ್ಷೇಪಣಾತ್, ಆ ನಖಪ್ರಭೆಯು ಪ್ರಭಾಭಿ ನಿಕ್ಷೇಪಣಾತ್ ರಾಗಂ ಇವ ಉದ್ಗಿರಂತೌ, ಬೆಳಕಿನ ಕಿರಣವೇ ಅಥವಾ ರೇಖೆಯೇ ಚಲಿಸ್ತಾ ಇದೆ ಎಂಬಂತೆ ಆ ನಖದ ಪ್ರಭೆಯು ಅಷ್ಟು ತೀವ್ರವಾಗಿತ್ತು. ಆಕೆ ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಕೊಂಡು ಮುಂದೆ ಹೋಗ್ತಾ ಇದ್ರೆ ಆ ಬೆಳಕಿನ ರೇಖೆಯೇ ಸಂಚಲಿಸ್ತಾ ಇದೆ ಅನ್ನುವಷ್ಟು ಅಮೋಘವಾಗಿತ್ತು. ಈಗಿನ ಕೆಲವೊಂದು ಚಲನಚಿತ್ರಗಳಲ್ಲಿ ಹಾಗೆ ಹೀರೋಯಿನ ಬಗ್ಗೆ ಈ ರೀತಿಯ ಒಂದು ವರ್ಣನೆಯನ್ನ ಅಥವಾ ಒಂದು ಚಿತ್ರರೂಪಕವನ್ನ ಕೊಡ್ತಾರೆ. ಅವನು ನಡೀತಾ ಇರ್ಬೇಕಾದ್ರೆ ಬೆಂಕಿ ಕಾರ್ತಾ ಇತ್ತು ಅನ್ನುವಂತಹ ಈ ರೀತಿ ಅನೇಕ ಚಿತ್ರಗಳನ್ನ ನೋಡಿರ್ತೇವೆ. ಇಲ್ಲಿ ಆಕೆಯ ಸೌಂದರ್ಯವು, ನಖಾ ಸೌಂದರ್ಯವು ಎಷ್ಟಿತ್ತು ಅಂದ್ರೆ ಬೆಳಕಿನ ಕಿರಣವೇ ಸಂಚಲಿಸ್ತೋ ಎಂಬಂತೆ ಅಷ್ಟು ಸುಂದರವಾಗಿತ್ತು ಅಂತ ಹೇಳಿ ಹೇಳ್ತಾ ಇದ್ದಾನೆ. ನಮ್ಮ ಸಮಯ ಮುಗಿತಾ ಬಂತು, ರಿಜಾಯಿನ್ ಆಗೋಣ.